ಅದ್ಧೂರಿ ಪಾರ್ಟಿಯಲ್ಲಿ ಅವಕಾಶ ತಪ್ಪಿದ್ದಕ್ಕಾಗಿ ನಮ್ರತಾ ಅವರು ಕಣ್ಣೀರಿಟ್ಟಿದ್ದಾರೆ. ಯಾಕಂತ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ 9 ಜನ ಇದ್ದಾರಲ್ವ ಕಂಟೆಸ್ಟೆಂಟ್ಗಳು. ಆ 9 ಜನದಲ್ಲಿ 3 ಹೊರಗಿಡ್ರಿ, 6 ಜನ ಆ ಒಂದು ಅದ್ಧೂರಿ ಪಾರ್ಟಿಗೆ ಹೋಗ್ರಿ ಅಂತ ಹೇಳಿ ಬಿಗ್ ಬಾಸ್ ಅವರು 6 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ರು. ಈ ಒಂದು ಪಾರ್ಟಿಯಲ್ಲಿ ತನಿಷಾ ಅವರು 6 ಜನನ ತಗೊಂಡು 3 ಜನನ ಹೊರಗಿಟ್ರು. ಆ 3 ಜನ ಯಾರಂತಂದ್ರೆ ನಮ್ರತಾ ಅವರು, ವರ್ತೂರ್ ಸಂತೋಷ್ ಅವರು ಮತ್ತೆ ಮೈಕಲ್ ಅವರು. ಈ 3 ಜನನ ಕೂಡ ಈ ಒಂದು ಪಾರ್ಟಿಗೆ ಬರ್ದಿರಂಗೆ ಹೊರಗಿಟ್ಟಿದ್ದಾರೆ. ಅದರಿಂದಾನೇ ನಮ್ರತಾ ಅವರು, ನಾನು ಹೋದ ವರ್ಷ ಮಾಡಿಲ್ಲ, ಅಕ್ಕಡ ವರ್ಷ ಕೂಡ ಪಾರ್ಟಿನೇ ಮಾಡಿಲ್ಲ, ನನಗೆ ಪಾರ್ಟಿ ಮಾಡ್ಬೇಕಂತ ಅನಿಸಿದೆ, ನಾನು ಪಾರ್ಟಿಯಲ್ಲಿ ನನ್ನ ಹೆಸರು ತಗೊಳ್ಳಿ ಅಂತ ಹೇಳಿ ತನಿಷಾ ಅವ್ರಿಗೆ ಮೊದಲೇ ಹೇಳಿದ್ರು. ಆದರೆ ಆ ಒಂದು ಪಾರ್ಟಿಯಲ್ಲಿ ಅವ್ರ ಹೆಸರು ತಗೊಳ್ಳೇ ಇಲ್ಲ. ತಗೋತಾರೇನೋ ಅಂತ ಹೇಳಿ ಅಂದ್ಕೊಂಡಿರ್ಬೋದು ಎಷ್ಟೋ ಜನ ಬಿಡಿ, ನಮ್ರತವ್ರೇ ಅಂದ್ಕೊಂಡಿರ್ತಾರ. ಆದರೆ ಅವ್ರ ಹೆಸರೇ ತಗೊಳ್ಳಿಲ್ಲಲ್ಲ, ಅದಕ್ಕೆ ದಬ್ಬ ಕಣ್ಣೀರು ಬಂದ್ವು ಅಂತಲೇ ಹೇಳ್ಬೋದು. ಆಮೇಲೆ ಸಮಾಧಾನ ಮಾಡೋಕ್ಕೆ ಹೋದ್ರು ಎಲ್ಲರೂ ಕೂಡ. ಆದರೆ ಯಾರು ಸಮಾಧಾನ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹೇಳಿದ್ರು. ಆಮೇಲೆ ಅಲ್ಲಿಗೆ ತನಿಷಾ ಅವ್ರು ಸಮಾಧಾನ ಮಾಡೋಕ್ಕೆ ಬರ್ರಿ, ಈಗ ನನಗೆ ಸಮಾಧಾನ ಮಾಡೋಕ್ಕೆ ಬಂದರೆ ಸರಿಗಿರಂಗಿಲ್ಲ ನೋಡ ಅಂತ ಹೇಳಿ ಹೊಡಿತೀನಿ ನಾನು ಅಂತ ಹೇಳಿ ನಮ್ರತಾ ಅವರು ತನಿಷಾ ಅವ್ರಿಗೆ ಹೇಳಿದರು. ಆದರೆ ಸಣ್ಣ ವಿಚಾರಕ್ಕೆ ಇಷ್ಟಿದ್ದಕ್ಕೆ ಕಳ್ತೀಯಲ್ಲ ಸಣ್ಣ ಮಕ್ಕಳ ಥರ ಅಂಥೇಳಿ ತನಿಷಾ ಅವರು ನಮ್ರತಾ ಅವ್ರಿಗೆ ಹೇಳಿದರು. ಈಗ ಸಣ್ಣವರಾಗಲಿ ದೊಡ್ಡವರಾಗಲಿ ಕಣ್ಣಾಗ ನೀರು ಬರೋದು ಸಹಜ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾರಂತಲೇ ಹೇಳೋಕ್ಕಾಗಲ್ಲ, ಎಲ್ಲರೂ ಕೂಡ ವೀಕ್ ಆಗಿರ್ತಾರಂತಲೂ ಹೇಳೋಕ್ಕಾಗಲ್ಲ. ಇಲ್ಲಿ ನಮ್ರತಾ ಅವ್ರು ವೀಕ್ ಅಂತ ಹೇಳ್ತಿಲ್ಲ ನಾನು. ದುಃಖ ಅಂತ ಆದಾಗ, ಈಗ ಆ ಒಂದು ಪಾರ್ಟಿಗೆ ಹೋಗ್ಬೇಕಂತೇಳಿ ಆಸೆ ಇಟ್ಕೊಂಡಾಗ ಬೇಡ ಅಂತಂದಾಗ ಕಣ್ಣೀರು ಬರೋದು ಸಹಜ ತಾನೇ. ಇಲ್ಲಿ ವರ್ತೂರ್ ಸಂತೋಷ್ ಅವರಿಗೆ ಮತ್ತು ಮೈಕಲ್ ಅವ್ರಿಗೆ ಇಷ್ಟ ಇರಲಿಲ್ಲ ಬಿಡಿ ಒಂದು ಪಾರ್ಟಿನಾಗ ಹೋಗೋದು. ಅವ್ರಿಗೆ ಮೈಕಲ್ ಅವ್ರು ಹೇಳಿದರು, ಇದ್ಯಾವ ಪಾರ್ಟಿ ಬಿಡ ಅನ್ನೋ ಥರ ಅವ್ರು ಇದ್ದರು. ಅಂದರೆ ನನಗೆ ಹೆಣ್ಣೆ ಇಲ್ಲ ಅಂದರೆ ಆ ಪಾರ್ಟಿನೇ ಬೇಡ ನನಗೆ ಅಂತೇಳಿ ಅವ್ರು ಹೇಳಿದರು. ಅವ್ರು ಹೇಳಿದರು ಇನ್ನೊಂದು ಮಾತು ಏನಂದರೆ, ಇಷ್ಟು ವರ್ಸ್ಟ್ ಆಗಿರುವಂತಹ ನ್ಯೂ ಇಯರ್ ಪಾರ್ಟಿ ನಾನು ಇವತ್ತೇ ಮಾಡ್ತಿರೋದು, ಯಾವತ್ತೂ ಮಾಡಿರಲಿಲ್ಲ ಅಂಥೇಳಿ ಅವರು ಹೇಳಿದರು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಬಿಗ್ ಬಾಸ್ ಅನ್ನೋದೇ ಸ್ವಲ್ಪ ಬೇಜಾರು ವಿಚಾರನೇ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷ ಮೊದಲನೇ ದಿನ ಎಲ್ರಿಗೂ ಖುಷಿ ಆಗ್ತಿತ್ತಲ್ವಾ. ಆದರೆ ಕಣ್ಣೀರಿಟ್ಬಿಟ್ರ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು. ಆದರೂ ಕೂಡ ನಮ್ರತಾ ಅವರು ಅಷ್ಟೇ ಅಳ್ಕೊಂತ ಕುಂತು ಹೋಗಿ ಮಕ್ಕಳೋದು ಹಂಗೆ ಮಾಡಲಿಲ್ಲ. ಅವರು ಅಲ್ಲಿ ಒಳಗಿದ್ರು ಕೂಡ ಎಂಜಾಯ್ ಮಾಡಿದರು. ಸಂಗೀತ ಅವ್ರಿಗೊಂದು ಡ್ರೆಸ್ಸನ್ನು ಕೊಟ್ಟರಲ್ವ, ಇದು ಹಾಕೋ ಅಂತ ಹೇಳಿ, ಒಲ್ಲೆ ಅಂತ ಹೇಳಿ ನಮ್ರತಾ ಅವ್ರು ಹೇಳಿದರು. ಇಲ್ಲ ಹಾಕ್ಕೊಳ್ಳಿ, ಇದು ನ್ಯೂ ಇಯರ್ ಗಿಫ್ಟ್ ಅಂತ ಹೇಳಿ ತಿಳ್ಕೊಳ್ಳಿ, ತೊಗೊಳ್ಳಿ ಅಂತ ಹೇಳಿ ಸಂಗೀತ ಅವ್ರು ಕೊಟ್ಟರು. ಓಕೆ, ಅವರಲ್ಲಿ ಡ್ಯಾನ್ಸ್ ಮಾಡೋಕತ್ತಿದ್ರ ಹೊರಗಡೆ ಪಾರ್ಟಿನಲ್ಲಿ. ಇಲ್ಲಿ ಇವರು ಒಳಗಡೆ ನೋಡ್ಕೊಂತ ನಿಂತಿದ್ರು. ಆಮೇಲೆ ಇವರು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವರು ನಮ್ರತಾ ಅವ್ರು ಇದಾರಲ್ವ, ಹೋಗ್ಬಿಟ್ಟು ಡ್ರೆಸ್ಸನ್ನು ಹಾಕೊಂಡು ಬಂದರು. ಸಂಗೀತ ಅವ್ರು ಕೊಟ್ಟಿರೋ ಡ್ರೆಸ್ಸನ್ನು ಹಾಕೊಂಡು, ಇರಲಿ ಏನಾಯ್ತು ನಾವು ಇಲ್ಲಿ ಡ್ಯಾನ್ಸ್ ಮಾಡೋಣ ಬರ್ರಿ ಅಂತೇಳಿ ಮೈಕಲ್ ಅವ್ರನ್ನ ಮತ್ತು ವರ್ತೂರ್ ಸಂತೋಷ್ ಅವ್ರನ್ನ ಇಬ್ಬರನ್ನ ಕೂಡ ಕರ್ಕೊಂಡು ಖುಷಿ ಪಟ್ರು ಅಂತಲೇ ಹೇಳ್ಬೋದು. ಇದೇ ಥರ ಇರಬೇಕು ನೋಡ್ರಿ ಎಲ್ಲರೂ. ಯಾಕಂತಂದರೆ ಈಗ ಒಂದು ಅವಕಾಶ ಇಲ್ಲಪ್ಪ ನಮ್ಗೆ ಅದ್ರಾಗ ಹೋಗೋಕ್ಕಂತ ಅಂದಾಗ ಸುಮ್ಮನೆ ಅಳ್ಕೊತ ಇರಬಾರ್ದು. ಅದು ಕರೆವೇ ಹತ್ರು. ಯಾಕಂತಂದ್ರೆ ದುಃಖ ಆದಾಗ ಕಂಪಲ್ಸರಿ ಅತ್ತೆ ಅಳ್ತಾರ. ಆದರೆ ಬರೀ ಅಳ್ಕೊತ ಇದ್ದಿಲ್ಲ ನಮ್ರತಾ ಅವರು. ಹತ್ತ ಮೇಲೆ ಆಮೇಲೆ ಹೆಂಗೆ ಎಂಜಾಯ್ ಮಾಡ್ಬೇಕು ಅನ್ಸಿತ್ತೋ ಹಂಗೆ ಎಂಜಾಯ್ ಮಾಡಿದ್ರು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಾಂಗ್ಸ್ ಹಾಕಿದಾಗ ನಮ್ರತಾ ಅವರು ಜಲ್ದಿ ಬರ್ತಾರೆ ಡ್ಯಾನ್ಸ್ ಮಾಡೋದಕ್ಕೆ. ಅವ್ರಿಗೆ ಅಷ್ಟು ಹುಚ್ಚ ಅಂತಲೇ ಹೇಳ್ಬೋದು. ಡ್ಯಾನ್ಸ್ ಅಂದರೆ ತುಂಬ ಚೆನ್ನಾಗಿ ಸಖತ್ತಾಗಿ ಮಾಡ್ತಾರೆ. ಅವ್ರಿಗೆ ಒಂದು ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ ಅಂತಲೇ ಹೇಳ್ಬೋದು. ಯಾವುದೇ ಸಾಂಗ್ ಆಗಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಕುಂತರು ಕೂಡ ಮಾಡ್ತಾರೆ, ನಿಂತರು ಕೂಡ ಮಾಡ್ತಾರೆ, ಅಡುಗೆ ಮಾಡೋತ್ನಾಗೂ ಕೂಡ ಸಾಂಗ್ ಹಾಕಿದ್ರು ಮಾಡ್ತಾರೆ ಅವರು. ಅಸಲು ಬಿಟ್ಕೊಡೋ ಮಾತಿಲ್ಲ ಅನ್ನೋ ಥರ ರೆಡಿ ಆಗಿರ್ತಾರೆ ಡ್ಯಾನ್ಸ್ಗೆ ಅಂತಲೇ ಹೇಳ್ಬೋದು. ಒಳಗಡೆನೂ ತುಂಬ ಸಂಗೀತ ಕೊಟ್ಟಿರೋ ಡ್ರೆಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇದೇ ಥರ ಒಂದು ಅವಕಾಶ ತಪ್ಪಿದ್ರು ಕೂಡ ಇದ್ದಿದ್ರೆ ಅಲ್ಲಿ ಖುಷಿ ಪಡಬೇಕು. ಇದೇ ಅಲ್ವಾ ಎಲ್ಲರೂ ಕಲಿಬೇಕಾಗಿರೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದನ್ನು ಕೂಡ ಎಲ್ಲರೂ ಕಲ್ತರಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು ಖುಷಿ ಪಟ್ರಲ್ವಾ, ಅವ್ರಿಗೊಂದು ತೃಪ್ತಿ ಆಯ್ತು ಅಂತಲೇ ಹೇಳ್ಬೋದು. ಆದರೆ ಪಿಜ್ಜಾ ಅಂತ ಹೇಳಿ ವಿನಯ್ ಅವ್ರು ಬಂದು ಹೇಳಿದಾಗ ಅಯ್ಯೋ ಪಿಜ್ಜಾನಾ ಅಂತ ಹೇಳಿ ಅವರು ತುಂಬ ಖುಷಿ ಪಟ್ಟರು. ಆದರೆ ಅವರು ಸ್ವಲ್ಪ ಖುಷಿ ಪಟ್ಟರು, ಸ್ವಲ್ಪ ಬೇಜಾರಾಯ್ತು ಅವ್ರಿಗೆ ಅಂತಲೇ ಹೇಳ್ಬೋದು. ಅದಕ್ಕೆ ಅವ್ರಿಗೆ ಬೇಜಾರು ಆಗಬಾರ್ದು ಅಂತ ಹೇಳಿ ಸಂಗೀತ ಅವ್ರು ಇಲ್ಲ ನಾರ್ಮಲ್ ಬಿರಿಯಾನಿ ಅಂತ ಹೇಳಿದರು. ಬಟ್ ಅಲ್ಲಿ ಪಿಜ್ಜಾ ಇತ್ತು. ಆದರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಸಂಗೀತ ಅವ್ರು ಹೇಳಿದ್ರಲ್ಲ. ಯಾಕಂತಂದರೆ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ, ಒಬ್ರಿಗೂ ಕೂಡ ಬೇಜಾರು ಮಾಡಬಾರ್ದು ಅಂತ ಹೇಳಿ ಸಂಗೀತ ಅವರು ಒಂದು ಮನಸ್ಥಿತಿ ನೋಡಿದ್ರೆ ಚೆನ್ನಾಗಿದೆ ಅಲ್ವಾ, ಇವರಿಬ್ಬರು ಫ್ರೆಂಡ್ಶಿಪ್ ಯಾವಾಗಲೂ ಹಿಂಗೆ ಇರಲಿ. ಆಮೇಲೆ ಇಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರು ಆಗಬಾರ್ದು, ಇದ್ದಿದ್ರಲ್ಲಿ ತೃಪ್ತಿ ಪಡೋದನ್ನು ಕಲಿಬೇಕಂತೇಳಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.